ಭಗವಾನ್ ಶ್ರೀ ವಿಶ್ವಕರ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಜಗದ್ಗುರು ಮೌನೇಶ್ವರರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲ ಆರಾಧ್ಯ ಗುರುಗಳಾದಂಥ ಅಜಾತ ಜಗದ್ಗುರು ನಾಗಲಿಂಗ ಮಹಾಸ್ವಾಮಿಗಳ ಪವಿತ್ರ ಪಾದಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾಡಿನಲ್ಲಿರುವಂಥ ಯಾವತ್ತೂ ಅನಂತ ಮಹಾಮಹಿಮಾ ಪುರುಷರು, ಸಿದ್ಧಿ ಪುರುಷರು, ಸ್ವಾಮಿಗಳು ಇವರೆಲ್ಲರ ಪವಿತ್ರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಇವತ್ತಿನ ದಿವಸ ಈ ಭಕ್ತಿ ಅನ್ನುವಂಥದ್ದು ಒಂದು ವಿಷಯವನ್ನು ತೆಗೆದುಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಭಕ್ತಿ ಅಂದರೆ ಏನು ಅನ್ನುವಂಥದ್ದನ್ನು ಸ್ವಲ್ಪ ವಿಚಾರವನ್ನು ಮಾಡೋಣ. ನಾವು ಭಗವಂತನಲ್ಲಿ ಅನನ್ಯವಾಗಿ ಇಟ್ಟಂಥ ಪ್ರೇಮವೇ ಭಕ್ತಿ ಅಂತ ಅನಿಸಿಕೊಳ್ತದೆ. ಭಕ್ತಿ ಅಂತಂದ್ರೆ ನಾವು ಭಗವಂತನ ಮೇಲೆ ಅನನ್ಯವಾಗಿ ಪ್ರೇಮ ಇರಬೇಕು ನಮಗೆ, ಅದಕ್ಕೆ ಭಕ್ತಿ ಅಂತ. ಮನುಷ್ಯ ಮುಕ್ತಿ ಪಡೆಯಬೇಕಾಗಿತ್ತಂದ್ರೆ, ನಾವು ನಿಜವಾಗಿ ನಮಗೆ ಸುಖ ಆಗಬೇಕಾಗಿತ್ತಂದ್ರೆ ಮುಕ್ತಿ ಪಡಿಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಆ ಭಗವಂತನಲ್ಲಿ ಭಕ್ತಿಯನ್ನು ಇಡಬೇಕಾಗ್ತದೆ. ಭಕ್ತಿನ ಮುಕ್ತಿಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಭಕ್ತಿ ಭಾಳ ವಿಶೇಷವಾಗಿರ್ತದೆ. ಇವು ಮೆಟ್ಟಲಿದ್ದಂಗೆ, ಭಕ್ತಿ ಅಂದರೆ ಮುಕ್ತಿಗೆ ಹೋಗೋಕ್ಕೆ ಮೆಟ್ಟಲುಗಳು ಇದ್ದ ಹಾಗೆ. ಅದಕ್ಕಾಗಿ ಭಕ್ತಿ ಮನುಷ್ಯನಿಗೆ ಭಾಳ ಅವಶ್ಯವಾಗಿರ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈ ಭಕ್ತಿ ಅನ್ನೋದನ್ನು ಮನುಷ್ಯನಿಗೆ ಮಾತ್ರ ಮಾಡಲಿಕ್ಕೆ ಬರುತ್ತದೆ. ಇದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಇವಕ್ಕೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಮನುಷ್ಯನಿಗೆ ಹೇಳ್ಯಾರ ಭಕ್ತಿ ಮಾಡಿರಿ ಅಂತೇಳಿ. ಯಾಕಂದರೆ ಇದು ಮನುಷ್ಯನಿಗೆ ಮಾತ್ರ ಬರ್ತದೆ. ಭಕ್ತಿ ಮಾಡೋದ್ರಿಂದ ಇನ್ನೊಂದು ಏನೋ ಲಾಭ ಐತೆ ಅಂತ ಕೇಳಿದ್ರೆ, ಈ ಕಡ್ಕೋಳದ ಮಡಿವಾಳಪ್ಪನವರು, ಅವರು ದೊಡ್ಡ ಮಹಾತ್ಮರು, ಅವರೊಂದು ಮಾತು ಏನು ಹೇಳ್ತಾರಂತ ಕೇಳಿದ್ರೆ, ದಯಾಭಕ್ತಿ ಉಳ್ಳವನಿಗೆ, ಯಾರಲ್ಲಿ ಭಕ್ತಿ ಇರ್ತದೋ ಅವ್ರಿಗೆ ಏನಾಗ್ತದೆ ಅಂದ್ರೆ ಅದು ಏನೋ ಕಡಿಮೆ ಇಲ್ಲ, ಅವ್ರಿಗೆ ಎಂದೆಂದೂ ಯಾವುದೂ ಖರ್ಚಾಗೋದಿಲ್ಲ ಅನ್ನುವಂಥ ಮಾತನ್ನು ಮಡಿವಾಳಪ್ಪನ ಹೇಳ್ತಾರೆ. ಅದಕ್ಕೆ ಈ ಮನುಷ್ಯ ಜನ್ಮದಿಂದ ನಾವು ಪಾರಾಗಬೇಕಾಗಿತ್ತಂದ್ರೆ ಏನು ಮಾಡಬೇಕು ನಾವು ಮೊದಲಿಗೆ ಅಂತ ಕೇಳಿದ್ರೆ ಭಕ್ತಿಯನ್ನೇ ಮಾಡಬೇಕಾಗ್ತದೆ. ಅದಕ್ಕೆ ಈ ಭಕ್ತಿ ಮನುಷ್ಯನಿಗೆ ಮಾಡೋಕ್ಕೆ ಬರ್ತದೆ ಅಂದ ಬಳಿಕ ಆ ಪುರಂದರದ ದಾಸರು ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ, ಮಾನವ ಜನ್ಮ ದೊಡ್ಡದು, ಇದನ್ನು ಒಟ್ಟು ಯಾವಾಗ ಒಂದು ನಿಮಿಷ, ಒಂದು ಸೆಕೆಂಡ್ ಸಹಿತ ಇದನ್ನು ಹಾಳು ಮಾಡಬಾರ್ದು ಅಂತ ವಿಚಾರವನ್ನು ಮಾಡ್ತಾ ಇರಬೇಕು. ಭಕ್ತಿಯನ್ನು ದೇವ್ರ ಮೇಲೆ ಅನ್ಯನ್ಯವಾದಂಥ ಪ್ರೇಮ ಇರಬೇಕು ನಮಗೆ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿದೆ ಅಂಥೇಳಿ ಪುರಂದರದಾಸರು ಭಾಳ ಸವಿಸ್ತಾರವಾಗಿ ಚೆನ್ನಾಗಿ ಹೇಳ್ಯಾರ. ಯಾಕೆ ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕಪ್ಪ ಅಂತ ಕೇಳಿದ್ರೆ, ನಮ್ಮನ್ನು ಈ ಯಾವುದೋ ಜನ್ಮದೊಳಗೆ ಇದ್ದವ್ರನ್ನ ಮನುಷ್ಯ ಜನ್ಮಕ್ಕೆ ತೆಗೆದುಕೊಂಡು ಬಂದು ನಮಗೆ ಅನ್ನ ಆಹಾರಗಳನ್ನು ಕೊಟ್ಟು, ಬಟ್ಟೆಯನ್ನು ಕೊಟ್ಟು, ನಮಗೆ ಏನು ಬೇಕಾಗೈತಿ ಈ ಜಗತ್ತಿನೊಳಗೆ ಬದುಕಲಿಕ್ಕೆ ಏನೇನು ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಯಾರು ಅಂತ ಕೇಳಿದ್ರೆ ಭಗವಂತ. ಆ ಭಗವಂತ ಎಲ್ಲ ಕೊಟ್ಟಂತ ಅಂದ್ಬೇಕು, ನಾವು ಅವನ ಸ್ಮರಣೆಯನ್ನು ಮಾಡಲಿಲ್ಲ ಅಂತ, ಭಕ್ತಿಯನ್ನು ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ, ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದು ವ್ಯರ್ಥ ಆಗ್ತದೆ. ಅದಕ್ಕೆ ಈ ಮನುಷ್ಯ ಜನ್ಮವನ್ನು ಎಂದಿಗೂ ವ್ಯರ್ಥ ಮಾಡ್ಕೋಬಾರ್ದು. ವ್ಯರ್ಥ ಮಾಡ್ಕೊಳ್ಳಾರ್ದೆ ನಾವು ಏನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶ್ರೀಮನ್ ನಿಜಗುಣ ಶಿಬಿಗಳು ಇದಕ್ಕೊಂದು ಸ್ಪಷ್ಟವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಭಕ್ತಿ ಅಂದರೆ ಏನು ಅನ್ನೋದಕ್ಕೆ. ಭಕ್ತಿ ಅಂತಂದ್ರೆ ಆವ ಕಾಲದಳು ಬಳಿಕ ಅವದೇಶದಳು ಬೇರಾವ ವಸ್ತುವಿನೊಳವೆಡೆವೇರೆ ಅದೇ ಅತಿ ಮಮತೆ
ಆವ ಪರಿಯೋಳು ತನ್ನ ಮೇಲಿರ್ಪಂತೆ ಗುರುದೇವತೆಯೋಳು ಅನುರಾಗವಿರ್ಪುದೇ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಆವ ಕಾಲದಲ್ಲೂ ಬಳಿಕಾವದೇಶಗಳು ಯಾವುದೋ ಕಾಲದಲ್ಲಿ ಅದು ಕಾಲಗಳು ಮೂರು ಅದಾವೆ. ಯಾವ್ಯಾವಪ್ಪ ಅಂತ ಕೇಳಿದರೆ ಮಳೆಗಾಲ ಮತ್ತು ಚಳಿಗಾಲ ಮತ್ತು ಬೇಸಿಗೆ ಕಾಲ. ಮಳೆಗಾಲದಾಗ ಮಳೆ ಬರಾಕತ್ತೆ ಅಂದ್ರೆ ನಾವು ಏನು ಮಾಡ್ತೀವಿ ಅಂತಂದು ಕೇಳಿದ್ರೆ ನಮ್ಮ ದೇಹವನ್ನು ನಾವು ರಕ್ಷಣೆಯನ್ನು ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದನ್ನು ಕೊಡಿ ಹಿಡ್ಕೊತೀವಿ, ಜಾರ್ಕಿನ್ ಅಂತ ಹಾಕ್ಕೊತೀವಿ. ಒಟ್ಟು ಈ ಮಳೆಯಿಂದ ತಂಪಾಗಬಾರ್ದು ಅನ್ನೋದರಿಂದ ನಾವು ದೇಹವನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಳ್ತಾ ಇದ್ದೇವೆಯೋ ಆ ರೀತಿಯಾಗಿ ಈ ಕೊಡಿಯೋದು ಹಿಡ್ಕೊತೀವಿ. ಇನ್ನು ಚಳಿಗಾಲ ಬಂತಂದ್ರೆ ಸ್ವೀಟರ್ದು ಹಾಕ್ಕೊತೀವಿ, ಥಂಡಿ ಹತ್ತಬಾರ್ದು ಅಂತ. ಇನ್ನು ಮಳೆಗಾಲ ಬಂತಂದ್ರೆ ಜಾರ್ಕಿನದು ಹಾಕ್ಕೊತೀವಿ. ಬೇಸಿಗೆ ಕಾಲ ಬಂತಂದ್ರೆ ತೆಳ್ಳನ ಅರಿವಿ ಹಾಕ್ಕೊತೀವಿ. ಭಾಳ ಬಿಸಿಲು ಬಡೋದು ಸ್ವಲ್ಪ ಹವಾದ ಒಳಗೆ ಆಡಲಿ ದಪ್ಪನ ಅರಿವಿ ಹಾಕೊಳ್ಳೋದಿಲ್ಲವ, ತೆಳ್ಳನ ಅರಿವಿ ಹಾಕ್ಕೊತೀವಿ. ಯಾಕಂತಂದ್ರೆ ಇವೆಲ್ಲ ಎದಕ್ಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೋಬೇಕಂತೀವಿ. ಅದಕ್ಕೆ ನಿರ್ಗುಣ ಸೇವೆಗಳು ಏನು ಹೇಳ್ತಾರೆ ಅಂದ್ರೆ ಆವ ಪರಿಯೋಳು ಯಾವ ಪರಿಯಾಗಿ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೊತೀವೋ ಆ ರಕ್ಷಣೆ ಮಾಡ್ಕೊತೀವಿ. ಇದೇ ಹೆಂಗೆ ಇರ್ಬೇಕಂತಂದ್ರೆ ಗುರುದೇವತೆಯೋಳು ಅನುರಾಗವಿರ್ಪುದೇ. ನಾವು ಗುರುಗಳ ಮೇಲೆ ಅನಂತವಾದಂಥ ಪ್ರೇಮವನ್ನು ಇಟ್ಬೇಕು. ನಮ್ಮ ಗುರುಗಳು ಯಾರದಾರು ಅವ್ರ ಮ್ಯಾಲೆ ನಾವು ಅನಂತವಾದಂಥ ಪ್ರೇಮವನ್ನು ನಾವು ಇಟ್ಕೋಬೇಕು. ಅನಂತವಾದಂಥ ಪ್ರೇಮ ಅಂತಂದ್ರೆ ಬರೀ ಪ್ರೇಮ ಅಂತಂದ್ರೆ ಸೇವೆನೂ ಮಾಡಬೇಕಾಗತ್ತಲ್ಲಿ. ಗುರುಸೇವೆಯನ್ನು ಒಲವಿಂದ ಮಾಡದೆ ಅಂತ ಹೇಳ್ತಾ ಇದ್ದಾರೆ. ಗುರುಸೇವೆಯನ್ನು ಮಾಡಬೇಕು ಮಾಡಿ. ಮತ್ತು ನಮ್ಮ ದೇವತೆಗಳು, ನಮ್ಮ ದೇವರು ಯಾವ್ಯಾವ ಅದಾವಪ್ಪ ಅವನ್ನ ನಾವು ಪ್ರತಿ ದಿವಸ ಅವನ್ನ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಆಮೇಲೆ ನಮ್ಮ ಧರ್ಮ ಗ್ರಂಥಗಳು ನಮಗೆ ಏನೇನು ಬೋಧನೆಯನ್ನು ಮಾಡ್ಯಾವೋ ಆ ಧರ್ಮ ಗ್ರಂಥಗಳು ಯಾವ ರೀತಿಯಾಗಿ ನಮಗೆ ಬೋಧನೆಯನ್ನು ಮಾಡ್ಯಾವೋ ಆ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯಾಗಿ ನಾವು ಏನನ್ನು ವರ್ತಿಸಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಿಂಗಿದ್ದಾಗ ಮಾತಾಡೋದಕ್ಕೆ ಭಕ್ತಿ ಅಂತ ಅನಿಸ್ಕೊಂಡ್ರೆ. ಇನ್ನು ಈಗ ನದಿಗಳು ಹರಿತಿರ್ತಾವೆ, ಇದಾವೆ, ಹಳ್ಳ ಹರಿತಾವು. ಹಳ್ಳ ಹೋಗಿ ನದಿಗೆ ಕೂಡ್ತೈತಿ, ಸರೋವರಕ್ಕೆ ಕೂಡ್ತೈತಿ, ಸರೋವರ ಹೋಗಿ ನದಿಗೆ ಕೂಡ್ತೈತಿ. ಇವೆಲ್ಲ ಜೋರು ಹರಿತಿರ್ತಾವೆ. ಇವು ಹರಿದು ಎಲ್ಲಿ ಹೊಕ್ಕವು ಅಂತ ಕೇಳಿದ್ರೆ ಸಮುದ್ರಕ್ಕೆ ಹೋಗಿ ನಿಂದಿರ್ತಾವೆ. ಸಮುದ್ರಕ್ಕೆ ಹೋಗಿ ನಿಂದ ಕುಲಿಯನ್ನು ಏನು ಆಗ್ಬಿಡ್ತೈತೆ ಅಂದರೆ ಹರಿದು ತಪ್ತತಿ, ಶಾಂತವಾಗಿಬಿಡ್ತೈತಿ. ಹಂಗೆ ನಮ್ಮ ಮನಸ್ಸು ಯಾವಾಗಲೂ ಹರಿದಾಡ್ತಿರ್ತದೆ. ಆ ಹರಿದಾಡುವಂಥ ಮನಸ್ಸು ಶಾಂತವಾಗಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಭಕ್ತಿಯನ್ನೇ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಮನುಷ್ಯನ ಹುಟ್ಟು ಸಾವುಗಳಿಂದ ನಾವು ಭವಬಂಧನದಿಂದ ತಪ್ಪಿಸ್ಕೋಬೇಕಾಗೈತಂದ್ರೆ ನಾವು ಏನು ಮಾಡಬೇಕು? ಎಷ್ಟೋ ಜನ್ಮಗಳಿಗೆ ತಿರುಗಿ ಬಂದೇವಂತ ಶಾಸ್ತ್ರ ಪುರಾಣಗಳು ಹೇಳ್ತಾರೋ, ಮಹಾತ್ಮರು ಹೇಳ್ಯಾರು, ಈ ಎಲ್ಲ ಹೇಳ್ಯಾರಂದ್ರೆ ಇದಕ್ಕೆ ತಪ್ಪಿಸ್ಕೊಳಕ್ಕೆ ಮೂಲ ಧಾತು ಯಾವುದು ಅಂತ ಕೇಳಿದ್ರೆ, ಮೂಲ ಆಧಾರ ಯಾವುದು ಅಂತ ಕೇಳಿದ್ರೆ ಭಕ್ತಿ. ನಾವು ಮನುಷ್ಯರಾಗಿ ಬಂದ ನಂತರ ಭಕ್ತಿಯನ್ನು ಮಾಡೋದಕ್ಕೆ ಎಲ್ಲ ವ್ಯರ್ಥ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಈ ಭಕ್ತಿ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರೆ ಈ ಪತಿವ್ರತ ಸ್ತ್ರೀಯರು ಅಂತಿರ್ತಾರೆ. ಪತಿವ್ರತ ಸ್ತ್ರೀಯರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ತಮ್ಮ ಗಂಡನ ಮೇಲೆ ಯಾವ ರೀತಿಯಾಗಿ ಮನಸ್ಸು ಅವನು ಎಲ್ಲಿ ಹೋಗ್ತಾನೋ, ಏನು ಯಾವಾಗ ಬರ್ತಾರೋ ಯಾವಾಗಿಲ್ಲೋ ಏನು ಎಲ್ಲ ಮನಸ್ಸು ಚಿತ್ತ ಎಲ್ಲ ಹೆಂಗೆ ಅವ್ರ ಕಡೆನ ಹೆಂಗೆ ಇರ್ತೈತಲ್ಲ ಪತಿವ್ರತ ಸ್ತ್ರೀಯರು, ಆ ರೀತಿಯಾಗಿ ನಮ್ಮ ಮನಸ್ಸು ಹೆಂಗಿರ್ಬೇಕಂತ ಕೇಳಿದ್ರೆ ಆ ಗುರುಗಳ ಕಡೆನೇ ಇರಬೇಕು, ಆ ಪರಮಾತ್ಮನ ಕಡೆನೇ ಇರಬೇಕು. ಅವನು ಧ್ಯಾನದೊಳಗೆ ನಾವು ಮಗ್ನ ಆಗಬೇಕು, ಅವನ ಸ್ಮರಣೆಯನ್ನು ಮಾಡಬೇಕು. ಅದಕ್ಕೆ ಭಕ್ತಿ ಅಂತಾರೆ. ಮತ್ತು ಭಕ್ತಿ ಅಂತೇಳಿ ಒಂದಷ್ಟು ಮಂದಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಉಪವಾಸ ಇರ್ತಾರೆ. ಮಂಗಳವಾರ ಬಂತಂದ್ರೆ ಆ ದೇವರಿಗೆ ಉಪವಾಸ, ದ್ಯಾಮವ್ವ ದುರ್ಗವ್ವ ಉಪವಾಸ,
ಶುಕ್ರವಾರ ಬಂತಂದ್ರೆ ಎಲ್ಲ ಮಗು ಉಪವಾಸ. ಈ ಉಪವಾಸ ಮಾಡುವುದು ಶುದ್ಧವಾದ ತಪ್ಪು. ಯಾಕಂತ ಕೇಳಿದ್ರೆ ನಮ್ಮ ದೇಹ ಸರಿಯಾಗಿ ಇರಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕಂದ್ರೆ ಸರಿಯಾಗಿ ಇಟ್ಕೋಬೇಕು. ದೇಹವನ್ನು ಸರಿಯಾಗಿ ಊಟವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಸಮಯಕ್ಕೆ ತಕ್ಕಂತೆ ಊಟವನ್ನು ಮಾಡಿ ಅದನ್ನು ಗಟ್ಟಿಗೊಳಿಸ್ಬೇಕು. ಅಂದ್ರೆ ನಮಗೆ ಭಕ್ತಿ ಮಾಡೋಕ್ಕೆ ಬರ್ತೈತಿ. ಆ ದೇಹನ ನಮ್ಮದು ಸರಿಯಾಗಿಲ್ಲ ಅಂತಂದ್ರೆ, ದೇಹನೇ ಇಲ್ಲ ಅಂತಂದ್ರೆ ಭಕ್ತಿ ಹೆಂಗೆ ಮಾಡೋದು? ಉಪವಾಸ ಇದ್ರೆ ಅದರಿಂದ ಏನು ಲಾಭ ಐತಿ? ಯಾಕಂದ್ರೆ ದೇಹವಿಲ್ಲದಿರ್ದೊಳೆ, ಕನ್ನಡಿ ಇಲ್ಲದಿರ್ದೊಳೆ ತನ್ನ ಮುಖ ಕಾಣುವುದೇ. ಕನ್ನಡಿ ಇದ್ದಾಗ ಮಾತ್ರ ಅವನ ಮುಖ ಕಾಣ್ತದೆ ಹೊರತಾಗಿ ಕನ್ನಡಿ ಇರ್ಲಿಕ್ಕಂದ್ರೆ ಅವನ ಮುಖ ಕಾಣೋದಿಲ್ಲ. ಹಂಗೆ ನಮ್ಮ ದೇಹ ಇತ್ತಂದ್ರೆ ನಮಗೆ ಭಕ್ತಿ ಮಾಡೋಕ್ಕೆ ಬರ್ತೈತಿ. ದೇಹನೇ ಇಲ್ಲ ಅಂತಂದ್ರೆ ಭಕ್ತಿ ಹಂಗೆ ಮಾಡೋಕ್ಕೆ ಬರ್ತೈತಿ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಈ ಉಪವಾಸ ವ್ರತಗಳನ್ನು ಮಾಡೋದು ಶುದ್ಧವಾದ ತಪ್ಪು ಅಂತ ಇಲ್ಲಿ ಹೇಳ್ತಾರೆ ಜ್ಞಾನಿಗಳು. ಮತ್ತು ಅದಕ್ಕಾಗಿ ನಾವು ಒಂದಷ್ಟು ಮಂದಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಈ ದೇವಸ್ಥಾನಕ್ಕೆ ಹೋಗ್ತಾರೆ, ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ತಲೆಯನ್ನು ಬೋಳಿಸ್ಕೊಂತಾರೆ. ಇದು ಹರಕೆ, ಭಕ್ತಿ ಅಲ್ಲಿದು. ಇದಕ್ಕೆ ಹರಕೆ ಅಂತ ಏನು, ಅಲ್ಲಿ ಹೋಗಿ ಅವ್ನು ಏನು ಮಾಡ್ಬೇಕು? ಆ ದೇವ್ರ ಕೂದಲ ತೊಗೊಂಡು ಏನು ಉಪಯೋಗ ಐತೆ ಅದರಿಂದ? ಇವು ಭಕ್ತಿಗೆ ವಿರುದ್ಧವಾದಂಥವು. ಹರಕೆ ತೀರಿಸೋದಂತಾರೆ ಅದಕ್ಕೆ. ಭಕ್ತಿ ಅನ್ನೋದಿಲ್ಲ, ಭಕ್ತಿನ ಬೇರೆ. ಭಕ್ತಿ ಅಂತಂದರೆ ಪರಮಾತ್ಮನ ಮೇಲೆ ಅನನ್ಯವಾದಂಥ ಪ್ರೇಮವನ್ನು ಇಟ್ಟುಕೊಳ್ಳುವುದೇ ಭಕ್ತಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ನಿಜವಾದ ಭಕ್ತಿಯನ್ನು ತಿಳಿದುಕೋಬೇಕಾಗಿತ್ತಂದ್ರೆ, ಜೀವನವನ್ನು ಸಾರ್ಥಕ ಮಾಡಬೇಕಾಗಿತ್ತಂದ್ರೆ, ಈ ಜನ್ಮದ ಈ ಮನುಷ್ಯ ಜನ್ಮಕ್ಕೆ ಬಂದು ಇದನ್ನು ಶಂಕರಾಚಾರ್ಯ ಸಹಿತ ಬೇಡ್ಕೊಂಡಾರೆ ಪರಮಾತ್ಮನಲ್ಲಿ. ನಾನು ಎಷ್ಟೋ ಜನ್ಮದಲ್ಲಿ ತಿರುಗಿ ಬಂದೆ, ನಿನ್ನ ಮುಂದೆ ನಾ ಏನೇನು ಆದೀನಿ, ಅನಂತ ಜನ್ಮಗಳಲ್ಲಿ ತಿರುಗಿದೆ, ಅನಂತ ಪಾತ್ರಗಳನ್ನು ಮಾಡಿದೆ. ಪರಮಾತ್ಮ ಈಗ ಮಾನವ ಜನ್ಮಕ್ಕೆ ಬಂದಿದ್ದೇನೆ, ಈಗಲಾದರೂ ನನ್ನ ಮುಕ್ತಿಯನ್ನು ಕರುಣಿಸು ಅಂತೇಳಿ ಶಂಕರಾಚಾರ್ಯರು ಬೇಡ್ಕೊಂಡ. ಅದಕ್ಕಾಗಿ ನಾವು ಭಕ್ತಿಗೆ ಭಾಳ ವಿಶೇಷವಾಗಿ ಒಂದು ಇದನ್ನು ಮಾಡಿ, ವಿಶೇಷವಾಗಿ ಭಕ್ತಿಯನ್ನು ಮಾಡಿ ಒಂದು ಮನುಷ್ಯ ಜನ್ಮವನ್ನು ಸಾರ್ಥಕವಾಗಿ ಮಾಡ್ಕೋಬೇಕು. ಈ ಜನ್ಮವನ್ನು ಸುಮ್ಮನೆ ಹಾಳು ಮಾಡಬಾರ್ದು ಅಂಥೇಳಿ, ಹಾಳು ಮಾಡೋದು ಬೇಡ, ಹುಚ್ಚಪ್ಪಗಳಿದೆ ಅಂಥೇಳಿ ಯಾವ ರೀತಿಯಾಗಿ ಪುರಂದಾಸರು ಹೇಳ್ಯಾರೋ ಆ ರೀತಿಯಾಗಿ ನಾವು ಈ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅಂಥೇಳಿ ನಾನು ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ಈ ನನ್ನ ಭಕ್ತಿ ಎನ್ನುವಂಥ ಒಂದು ಈ ಪ್ರವಚನವನ್ನು ಕೊನೆಗೊಳಿಸ್ತಾ ಇದ್ದೇನೆ.